ಹಾ ಕೇಳ್ತಾ ಇದ್ರಿ. ಎಸ್, ಯಾರ್ ಗೆಲ್ತಾರೆ ಮಲ್ಲಿಕಾರ್ಜುನ್? ನಮ್ಮಲ್ಲಿ ಬಿಜೆಪಿನೇ ಗೆಲ್ಬೇಕು ಮೇಡಮ್. ಯಾಕಂದ್ರೆ ಒಳ್ಳೆ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ, ಹಾಗಾಗಿ ಅವರೇ ಗೆಲ್ಬೇಕು. ಎಲ್ಲ ದೇಶದ ಬಗ್ಗೆ ಅಭಿಮಾನ ಇದೆ. ಮಾಜಿ ಮುಖ್ಯಮಂತ್ರಿಗಳು ಬೇರೆ ನಿಂತಿದ್ದಾರೆ ನಿಮ್ ಕ್ಷೇತ್ರದಲ್ಲಿ. ಹೌದು ಮೇಡಮ್, ಮಾಜಿ ಮುಖ್ಯಮಂತ್ರಿಗಳು ಹೌದು. ಆಮೇಲೆ ಬಿಜೆಪಿ ಬೇಟ್ರೆ ಎಲ್ಲರೂ ಇದು ಮಾಡ್ತೀವಿ, ಇವರೆಲ್ಲ ಬೇರೆ ಕಾಂಗ್ರೆಸ್ ಅವ್ರು ದುಡ್ಡು ಮಾಡ್ತಾರೆ. ಯಾವ ಕಾರಣಕ್ಕೆ ಈಗ ಅಭ್ಯರ್ಥಿ ನೋಡಿ ಓಟ್ ಹಾಕಲ್ವಾ? ಅಭ್ಯರ್ಥಿನೂ ಒಳ್ಳೆಯರಲ್ಲ ಮೇಡಮ್. ಅವರು ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ಕರ್ನಾಟಕದ ಹಿಂದೆ. ಆಮೇಲೆ ಮೋದಿದು ಒಳ್ಳೆ ಆಡಳಿತ ಇದೆ. ಈಗ ಈಶ್ವರಪ್ಪನ್ ಪುತ್ರ ನಿಲ್ಸ್ಬೇಕು ಅಂತಿತ್ತು, ಅದಾದ್ಮೇಲೆ ಟಿಕೆಟ್ ಸಿಗ್ಲಿಲ್ಲ, ಅದೊಂದಷ್ಟು ಅಸಮಾಧಾನ ವ್ಯಕ್ತವಾಯ್ತು. ಅಲ್ಲೇನಾದ್ರೂ ಮತ ಲೆಕ್ಕಾಚಾರ ಬದಲಾವಣೆ ಆಗುತ್ತೆ ಅನ್ಸುತ್ತಾ ನಿಮಗೆ? ಇಲ್ಲ ಮೇಡಮ್, ಅವರು ಇವ್ರು ಈಶ್ವರಪ್ಪರ ಮಗ ನಿಂತಿದ್ರೆ ಅವ್ರಿಗೆ ಎಲೆಕ್ಟ್ ಆಗ್ತಿದ್ದಿಲ್ಲ, ಇದು ಮಾಡ್ತಾರೆ ಮೇಡಮ್. ಅವ್ರದೇ ಇದು ಪ್ಲೇಸ್ ಬೇರೆ, ಇಲ್ಲೇ ಪ್ಲೇಸ್ ಬೇರೆ. ಅವ್ರು ಹಂಗೆ ಅವ್ರ ಎಲ್ಲರೂ ಅಧಿಕಾರಿಗಳು ಇದು ಮಾಡ್ಬೇಕು ಅಂತ ಕೇರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂದ ತಕ್ಷಣ. ಆದ್ರೆ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಬೇಕಲ್ಲ ಮೇಡಮ್ ಅವರೇ. ಕರೆಕ್ಟ್. ಸೊ ಸ್ಥಳೀಯ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಅವರನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ತೀರಿ? 100% ಗೆಲ್ಸ್ತಾರೆ ಮೇಡಮ್ ಅವರೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.